ಅಂತ ಒಂದು ಕಡಿದಾದ ಜಾಗದಲ್ಲಿ ನಾವು ಚಿದಾನಂದ್ ಸರ್ ಮತ್ತು ರವಿಯಣ್ಣವ್ರು ರೀಚ್ ಮಾಡಿದ್ದೀವಿ. ಇಟ್ ಈಸ್ ಅನ್ಬಿಲೀವಬಲ್. ತುಂಬ ಹಾಡಾಗಿದೆ. ಬಟ್ ಅವ್ರ ಸರಿನ ಬಿಟ್ಟಿರೋಕ್ಕಾಗಲ್ಲ, ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗಬೇಕು. ಬಟ್ ಅವ್ರು ನಮಗಿಂತಲೂ ಹೆಂಗಣ್ಣ ಎನರ್ಜಿಗಾಗಿ ಚೆನ್ನಾಗಿ ಹೇಳಿದ್ರು. ಜೈ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಮಾತರಂ ಮಾತರಂ ಮಾತರಂ. Thank you sir. Oh super dears. Okay sir. ನೋಡಿ ಹೆಂಗೆ ಟ್ರಕ್ ಮಾಡ್ತಾರೆ ಅವರು. ಹಾಯ್, ಫೋಟೋನು ತೆಗಿತೀನಿ. ಇರಿ ಹಂಗೆ ಇರಿ. ಲೈನ್ ಅಪ್ ಸ್ಟಾಪ್. ಹಾಂ ಬನ್ನಿ ಮೋಪ್ ಕೇಸೋ ಬಾತ್ ಕರ್ನಾ. ಪೂಜಿತ್ ಬೋಲೋ. ಪೂಜಿತೇಶ್ ಅಂತ ಬೆಂಗಳೂರಿಂದ ಬಂದು. ಹೇಗಿತ್ತು 4,000 ಅಡಿ ನೀವು ಸ್ಕ್ವೇರ್ ಫೀಟ್ ನಡೆದ್ರಲ್ಲ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನೋಡಿ ಬಿದ್ದವರು ಪ್ಲೀಸ್ ಸರ್, ಪ್ಲೀಸ್ ನೋಡಿ ಸರ್, ಹುಷಾರಾಗಿ ಬನ್ನಿ. ಜಾರದ್ರೆ ನೋಡಿ ಪ್ರಪಾತನ ಡಮ ಡಾರಾಡ. ಎಲ್ಲರಿಗೂ ಕನ್ನಡದ ಅಭಿಮಾನಿಗಳಿಗೆ, ಕನ್ನಡ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಟ್ರಕ್ನ ಸ್ಲೋ ಮಾಡ್ತಾ ಇದೀವಿ. ನೋಡಿ ಹಿಂದ್ರಿಂದ 3 ಜನ ಒಬ್ಬೊಬ್ಬರಾಗ ಬರ್ತಾ ಇದ್ದಾರೆ. ಅದು ಎಂತ ಆಮೇಲೆ ಅಡಿಗೆಯಲ್ಲಿ. ಈಗ ಕುಮಾರ್ ಅವರೇ ಬೋಲೋ ಸರ್, ಕೌನ್ ಫಸ್ಟ್ ಒನ್, ಸೆಕೆಂಡ್ ಒನ್ ಕೌನ್. ಹಾಯ್ ಪಪ್ಪಿ ಗೌಡ ಸರ್ ಇಸ್ ಫಸ್ಟ್. सेकंड कुमार सर. टाइटल क्या देता है टाइटल इनको? आज स्पेशल पार्टी. ओके नहीं सर, स्पेशल पार्टी. ये सर नहीं सर ओके, मैं स्पेशल आदमी बोलते हैं. अच्छा ಕುಮಾರ್ ಅವರೇ ಬನ್ನಿ. ಇದು ಮೊದಲೇದಾಗಿ ಮೌಂಟ್ ಎವರೆಸ್ಟ್ ಹತ್ತಿದವರು ತೇನ್ ಸಿಂಗ್ ಅಂತೆ. ಮತ್ತೆ ಎರಡನೇದು ಯಾರು ಸರ್ ಹೇಳಿ? ಕುಮಾರ್ ಸರ್ ಬನ್ನಿ, ವಿಡಿಯೋ ಬನ್ನಕರ್ ಜಗದೀಶ್ ಸರ್ ಆಯೇ ಸಾಧನೆ ಮಾಡಿದಿರಲ್ಲ. ಎರಡನೇದು ಯಾರು ಸರ್ ಲೇಡಿ ಅಂತೆ. ನಮ್ಗೆ ಗೊತ್ತಿಲ್ಲ ಪಾಪ, ಮಳೆ ಬರ್ತದೆ, ಮಳೆ ಒಳಗಡೆ ಪಾಪ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಸೋಮಣ್ಣವರು ಮೂರನೇದಾಗಿ ಬಂದಿದ್ದಾರೆ, ಅವ್ರಿಗೂ ಸಹ ಹಾಯ್ ಹೇಳೋಣ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಹತ್ತಿದ್ದಾರೆ. ತುಂಬ ಅಡಿಗಳನ್ನ, ಸುಮಾರು 3-4 ಸಾವಿರ ಅಡಿಗಳನ್ನ ಹತ್ಕೊಂಡು ಬಂದರು ಎಲ್ಲರೂ. ಅದು ಎಂಥ ಟ್ರೆಕ್ಕಿಂಗ್ ಅಂದರೆ ನೋಡಿದ್ರೆ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ ತಾವು. ಕುಮಾರ್ ಅವ್ರು ಮಾತಾಡ್ತಾರೆ ನೋಡಿ. ಹೆಂಗ್ ಬಿಟ್ಟು ಬಂದ ಕುಮಾರ್ ಇದ್ರ ಪ್ಲೀಸ್ ಬಾತ್ ಕರ್ಲ. ಈಗಲೂ ಕೂಡ ಜಾರಂತ ಸನ್ನಿವೇಶಗಳು ನಮ್ಮ ಮುಂದೆ ಇದಾವೆ. ಮಳೆ ಬರ್ತದೆ, ಸ್ವಲ್ಪ ಟ್ರಕ್ನ ಸ್ಟಾಪ್ ಮಾಡಿ. ಮಳೆ ಬರ್ತಾ ಇದೆ, ಮಳೆ ಬರೋದ್ರಿಂದ ನೀರಿನ ಅರಿವು ಜಾಸ್ತಿ ಆಗುತ್ತೆ ಈ ಮೊದಲು ಅನ್ನೋದಕ್ಕೋಸ್ಕರ ಈಗ ನಮ್ಮ ಏನು ಗೈಡ್ ಇದಾರೋ ಅವರು ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಂತ್ಕೊಂಡಿದ್ದೀವಿ. ಮುಂದೆ ಮಳೆ ನಿಂತ ನಂತರ ಈ ನಮ್ಮ ಏನು ಚರಣ ಇದೆಯೋ ಅದನ್ನು ಮುಂದುವರಿಸ್ತೀವಿ. ಆದ್ರೆ ಒಂದೊಂದು ಕ್ಷಣನೂ ಇಲ್ಲಿ ಒಂದು ಹೊಸ ಅನುಭವಗಳಾಗ್ತಾ ಹೋಗ್ತವೆ. ಮಳೆ ಬಂದಾಗ ಯಾವ ರೀತಿ ಹಿಮ ಇರುತ್ತೆ, ಮಳೆ ಇಲ್ದ ಹೋದಾಗ ಯಾವ ರೀತಿ ಹಿಮ ಇರುತ್ತೆ, ಬಿಸಿಲು ಇದ್ದಾಗ ಯಾವ ರೀತಿ ಹಲವಾರು ಅನುಭವಗಳು ಆಗ್ತಾ ಹೋಗ್ತವೆ. ನಮ್ಮ ಪ್ರತಿಯೊಬ್ಬರು ಕನ್ನಡಿಗರು ಕೆಳಗಡೆ ಇದ್ದೀವಿ. ನಮ್ಮ ಭಾರತದ ನಕ್ಷೆಯಲ್ಲಿ ಕೆಳಗಡೆ ಗೋಪಿ ಸರ್ ಬಂದು ನೋಡಿದಾಗ ನಮ್ಮ ಕರ್ನಾಟಕ ಮತ್ತೆ ತುಂಬಾ ಪ್ರಮಾದ ಇದೆ, ಹೇಳ್ತಾರೆ. ಎದುರು ಬದ್ರು ಇದೆ ನಮ್ಮ ಬಿಸಿಲು ವಾತಾವರಣ. ಏನು ಕರ್ನಾಟಕದಲ್ಲಿ ಇದೀವಿ ಇವತ್ತು, ಇಲ್ಲಿ ಮಳೆ ಮತ್ತೆ ಮಂಜಿನ ವಾತಾವರಣ, ಚಳಿಯ ವಾತಾವರಣ ರೀತಿಯಾಗಿ ಮೇಲಿನ ಶಿಖರ ನೋಡಿ ಅಲ್ಲಿಂದ ಬಂದ್ರು. ಹೋಗ್ತಾ ಇದೀವಿ. ಎಲ್ಲ ಹೇಗಿದೆ ಅಂದ್ರೆ ನಮ್ದು ಡ್ರೆಸ್ಗಳೆಲ್ಲ ಆ ಚಂದ್ರಲೋಕ 3 ತರ ಇದೆ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ಕಡೆ ಬನ್ನಿ. ಚಂದ್ರಯಾನ 3 ಜಾರ ನಾ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಹೇಳಿ, ಅಷ್ಟು 4,000 ಅಡಿ ಹತ್ಕೊಂಡ್ ಬಂದಿದ್ರು ಸ್ನೇಹಿತರೆ. ಹೇಗಿದೆ 4,000 ಅಡಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ನೆಕ್ಸ್ಟ್ ಏನೋ ಮೌಂಟ್ ಎವರೆಸ್ಟ್ ಹತ್ಬೇಕಂತ ಇದ್ರೆ ಏನು? ಮೌಂಟ್ ಎವರೆಸ್ಟ್ ಇದರಲ್ಲಿ ಸರ್ ಛತ್ರಿ ಹಿಡೀರಿ ಸರ್, ಮೊಬೈಲ್ ಹೋಗ್ಬಿಡುತ್ತೆ ಆಗ್ಲೇ ನೆಂದು. ಕೆಲವೇ ಇದ್ರಲ್ಲಿ ಹತ್ಬೇಕು ಅಂತ ಪ್ರಯತ್ನ ಇದೆ ನಮ್ದು. ಮುಂದಿನ ಗುರಿ ಇದೆ, ಅದು ನೇಪಾಳದ ಮೂಲಕ ಹೋಗ್ಬೇಕಂತೆ. ಅಲ್ಲಿಗೆ ಭಗವಂತ ಯಾವಾಗ ಅವಕಾಶ ಮಾಡ್ಕೊಡ್ತಾನೋ
ಖಂಡಿತವಾಗ್ಲೂ ನಾವು ಮೌಂಟ್ ಎವರೆಸ್ಟ್ ಅನ್ನ ಬೇಸ್ ಆದ್ರೂ ನೋಡಿ ಹತ್ತೇ ಬೇಸ್ ಕ್ಯಾಂಪ್ ಆದ್ರೂ ರೀಚ್ ಆಗಿ ವಾಪಸ್ ಬರಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಟೀಮಲ್ಲಿ ನೋಡಿ ಇನ್ನಿಬ್ರು ಬರ್ತಾ ಇದಾರೆ ಮಳ್ಳಿ ತರ. ನಮ್ಮ 7 ಆಮೇಲೆ ಯಾರೋ ಪೂಜಿತ್ತು ಮತ್ತೆ ಇನ್ನು ಅನ್ನೋದು ಒಂದು ಕೇಶವ ಅಂಡ್ ಪೂಜಿತ್. ओके सर प्लीज सर ಮೊಬೈಲ್ ಜಾಯಂಗೆ ಸರ್ ವಿಡಿಯೋ ಬನಾಕರ್ ಸರ್. ಥ್ಯಾಂಕ್ ಯು ಚಲೋ ಹೋಗೋಣ ಅಂತಿದ್ರೆ ಹಂಗೆ ಹಾಕಿ. ಹೌದು.